ಹಾಯ್ ಫ್ರೆಂಡ್ಸ್, ಪುಟಾಣಿ ಕರದಂಟು ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆ ತೊಗೊಂಡೀನಿ. ಅದನ್ನ ಸ್ವಲ್ಪ ಹುರಿದು ಸೈಡ್ ಇಟ್ಕೊಂಡೆ. ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಅರ್ಧ ಸ್ಪೂನಷ್ಟು ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಟಾರ್ಟಿಂಗನ್ನು ಸವರಿ ಇಟ್ಕೊಂಡ್ರೆ ಒಳ್ಳೇದಾಗ, ಆಮೇಲೆ ಹಾಕಿದರೆ ಅದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗನೇ ಸವರಿ ಇಟ್ಕೊಳ್ಳಿ. ನಾನಿಲ್ಲಿ ಪಾತ್ರೆಗೆ 2 ಮುಕ್ಕಾಲು ಸಕ್ಕರೆ ಹಾಕಿದ್ದೀನಿ, 2 ಮುಕ್ಕಾಲು ನೀರು ಹಾಕಿದ್ದೀನಿ. ಈಗ ಪಾಕ ಬರೋಕ್ಕೆ ಇಟ್ಟೆ ಇದೆ. ಈಗ ಕುದೀತಾ ಇದೆ. ಈಗ ಪಾಕ ಬಂತು. ಇದೆ ನಾನು ನೀರಲ್ಲಿ ಹಾಕಿ ನೋಡ್ತಾ ಇದ್ದೀನಿ. ನೀರಲ್ಲಿ ಹಾಕಿದರೆ ಅದು ಗಟ್ಟಿ ಮುದ್ದೆ ಥರ ಆಗಬೇಕು. ಅಂದರೆ ಪಾಕ ಬಂದಂಗೆ. ಗ್ಯಾಸ್ ಆಫ್ ಮಾಡಿ. ಈಗ ಪಾಕ ಬಂದಮೇಲೆ 1-2 ನಿಮಿಷ ಬಿಡಿ. ಆಮೇಲೆ ಇದನ್ನು ಹಿಟ್ಟು ಹಾಕಿ, ಇದು 1 ಮುಕ್ಕಾಲು ಕಪ್ ಪುಟಾಣಿ ಹಿಟ್ಟಿಗೆ 1-2 ಏಲಕ್ಕಿ ಹಾಕಿ ಮಿಕ್ಸರಲ್ಲಿ ಪೌಡರ್ ಮಾಡಿಕೊಂಡೆ. ಮಿಕ್ಸರಲ್ಲಿ ಇದು ಮುಕ್ಕಾಲು ಕಪ್ ಪುಟಾಣಿ ಹಿಟ್ಟಿದೆ ಹಾಕಿ ತಿರುಗ್ತಾ ಇದ್ದೀನಿ. ಇದು ಗಂಟು ಇಲ್ದಂಗೆ ತಿರುಗಬೇಕಿದೆ. ಗಂಟಾದರೆ ಚೆನ್ನಾಗಿರಲ್ಲ. ಇದು ಫುಲ್ ತಿರುಗ್ತಾನೆ ಇರಿ. ಈಗ ಆಗಿದೆ. ಈಗ ಈ ಕನ್ಸಿಸ್ಟೆಂಟಿಗೆ ಬರಬೇಕು. ಈಗ ನಾನು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿದ್ದೆ. ಮೇಲೆ ಅದು ಹುರಿದ ಗಸಗಸೆ ಹಾಕ್ತಾ ಇದ್ದೀನಿ. ಈ ಒಣ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಇದಿನ್ನೂ ಒಂದು ಸ್ವಲ್ಪ ಬಿಸಿ ಇರ್ತಾನೆ ಕಟ್ ಮಾಡಬೇಕು. ಒಮ್ಮೆಗೆ ಗಟ್ಟಿ ಆದ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಕಟ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಸ್ವಲ್ಪ ಬಿಸಿ ಇರ್ತಾನೆ ಕಟ್ ಮಾಡಿ, ಚಾಕುಗೆ ತುಪ್ಪ ಸವರಿ ಕಟ್ ಮಾಡಿ, ಅಂದರೆ ಚೆನ್ನಾಗಿ ಕಟ್ ಆಗುತ್ತೆ. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಬಿಸಿ ಇದೆ. ಈಗ ಕಟ್ ಮಾಡಿ ಇಟ್ಟಿದ್ದೆ. ನಾನೀಗ 1 ಗಂಟೆ ಆಗಿರ್ಬೋದು. ನಾನು ಮತ್ತೆ ಕಟ್ ಮಾಡ್ತಾ ಇದ್ದೀನಿ. ಇದು ಗಟ್ಟಿಯಾಗಿದೆ. ಈಗ ಮತ್ತೊಂದು ಸರಿ ನಾನು ಕಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಪೀಸಸ್ ಬರಲಿ ಅಂತ. ತುಂಬ ಸಾಫ್ಟಾಗಿ ಬರುತ್ತೆ ಇದು ಕರದಂಟು. ಮೇಲೆ ಡೆಕೋರೇಷನ್ಗೆ ಗಸಗಸೆ ಹಾಕಿದ್ದು, ಒಣ ಕೊಬ್ಬರಿ ಹಾಕಿದ್ದು ಇನ್ನೂ ಮಜಾ ಕೊಡುತ್ತೆ. ಮಾಡಿ ನೋಡಿ ಮನೆಯಲ್ಲಿ. ಈ ರೆಸಿಪಿನ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಈಗ ನೋಡಿ ಹೇಗೆ ಬಂದಿದೆ ಇದು ಪುಟಾಣಿ ಕರದಂಟು. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.